அங்கேயே எழுதி நம்பர்லாம் வாங்கிட்டாங்கப்பா. PRU THIK. ಗೈಸ್ ನಮ್ಮ ಕಾರಲ್ಲಿ ಏನೇನೋ ಎತ್ಕೊಂಡ್ಬಂದ್ಬಿಟ್ಟು ಬೇಡದೇ ಇರೋದೆಲ್ಲ ಬಾರ್ಡರ್ ಲಾಕ್ ಹಾಕ್ಬಿಟ್ವಿ ಗೈಸ್. ಪೊಲೀಸ್ ಅವರು ನಮ್ಗೆ ಸರಿಯಾಗಿ ಹಾಕೊಂಡು ರುಬ್ಬಿದ್ರು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಆ್ಯಕ್ಚುಲಿ ಇದೊಂದು ಡೈಲಿ ವ್ಲಾಗ್ ಅಲ್ಲ, ಇದು ಟ್ರಿಪ್ ವ್ಲಾಗು. ನಾವು ಟ್ರಿಪ್ಗೆ ಹೋಗಿ ತುಂಬ ದಿನ ಆಯಿತು ಅಂದ್ಕೊತೀನಿ. ಲಾಸ್ಟ್ ಮಂಗ್ಳೂರಿಗೆ ಹೋಗಿದ್ದೆ ಅನ್ಕೊತೀನಿ, ಅಷ್ಟೇ ಲಾಸ್ಟ್ ಟ್ರಿಪ್ಪು. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಟ್ರಿಪ್ ಅಂದರೆ ವಾರ್ಕಾಳ ಹೋಗ್ತಾ ಇದ್ದೀವಿ ಗೈಸ್. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ಹೇಗಿರುತ್ತೆ ಅಂತ ಗೊತ್ತಿಲ್ಲ. ತುಂಬ ಪ್ಲೇಸಸ್ ನೋಡಿದ್ದೆ ನಾನು, ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ತುಂಬ ಬರ್ತಾನೆ ಇತ್ತು. ಸಕ್ಕತ್ತಾಗಿದೆ ವಾರ್ಕಾಳ ಪ್ಲೇಸು. ಸೊ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನ ಜೊತೆ ತುಂಬ ಜನ ಬರ್ತಾ ಇದ್ದಾರೆ. ಯಾರ್ಯಾರು ಬರ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಲೇಟಾಗಿ ಹೋಗಿದೆ ಅಂತ ಹೇಳಲ್ಲ, ಹೋಗ್ತಾ ಇರೋದು 8 ಗಂಟೆಗೆ, ಇವಾಗ ಇನ್ನೂ 7 ಗಂಟೆ. ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಕ್ಯಾಮ್ರಾ ತೊಗೊಂಡಿದ್ದೀನಿ, ನನ್ನ ಡೈಲಿ ಏನೇನು ಯೂಸ್ ಮಾಡ್ತೀನಿ ಅದು ತೊಗೊಂಡಿದ್ದೀನಿ, ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಎಲ್ಲ ತೊಗೊಂಡಿದ್ದೀನಿ ಗೈಸ್. ಒಳ್ಳೆ ಫೋಟೋಶೂಟು ಮಾಡ್ಬೋದು, ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು, ಮಜಾ ಮಾಡ್ಬೋದು. ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರ ಜೊತೆನೂ ಮಜಾ ಮಾಡೋಣ ಗೈಸ್. ಬನ್ನಿ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಪ್ರತೀಕ್ ಮನೆಗೆ ಹೋಗ್ತಾ ಇದ್ದೀವಿ. ಬ್ಯಾಗ್ ಕೆಳಗಿಟ್ಟಿದ್ದೀನಿ, ಇಲ್ಲಿ ಕಿಟ್ ಬ್ಯಾಗ್ ಮತ್ತು ಕ್ಯಾಮ್ರಾ ಮಾತ್ರ ಎತ್ಕೊಂಡು ಹೋಗ್ತಾ ಇದ್ದೀನಿ. ವಿಷಯ ಏನಂದರೆ, ನಾನು ಬರಲ್ಲ ಅಂತಾನೆ ಇಷ್ಟು ದಿನಾನೇ ಹೇಳಿದ್ದೆ. ಹೊರಟಿದ್ದೀನಿ, ಯಾರಿಗೂ ಗೊತ್ತಿಲ್ಲ ನಾನು ಹೊರಟಿರೋದು. ಲೆಟ್ಸ್ ಗೋ ಗೈಸ್. ದರ್ಶನ ಹೊರಟಿದ್ದಾನೆ, ಅವನಿಗೂ ಬಾಯ್ ದರ್ಶನ್. ಬಾಯ್ ಫ್ಯಾನ್. ಬಾಯ್. ಇವತ್ತು ರೀಲ್ಸ್ ಮಾಡೋಣ. ಯಾವ್ದು ಮಾಡೋಣ? ಇವತ್ತಲ್ಲ, ನಾಳೆ. ಇವತ್ತಿಂದ ಮಾಡೋಣ ಅಂದರೆ ನೀವು ಮಾಡ್ರಿ, ಮಾಮನ ಜೊತೆ ಮಾಡ್ರಿ ಅಲ್ಲ. ಯಾರು ಆಲ್ಸೋ ಕಮಿಂಗ್. ಐ ಆಮ್ ನಾಟ್ ಕಮಿಂಗ್ ಡಾ, ಸೀರಿಯಸ್ಲಿ, ನಿಜವಾಗ್ಲೂ ಈಸ್ ಕಮಿಂಗ್. ಸ್ಕ್ಯಾಮರ್ ಈಸ್ ನಾಟ್ ಕಮಿಂಗ್, ಸೀರಿಯಸ್ಲಿ. ಕೇಳೋ ಮನೆಯಣ್ಣ, ನಾನು ಬರ್ತಾ ಇದ್ದೀನ ಮನೆಯಣ್ಣ, ಕೇಳು. ಯಾರು ಕಮಿಂಗ್? ಮಧುರಾಕ ಇದು ಮಧುರಾಕ ಯಾರು? ಮಧುರನ ಏನು ಅವನ ಹೆಸರು ಕರೆಕ್ಟಾಗಿ ಓದಿಲ್ಲ ಅಣ್ಣ. ಅವನು ಮಾಧುರಿ ಅಕ್ಕ ಒಂದು, ಇನ್ನೊಂದು ಮೈತ್ರಿ ಅಕ್ಕ. ಮೈತ್ರಿ ಅಕ್ಕ ಹಾಕಿರುತ್ತೆ. ರೋಹನ್ ಇಸ್ ಕಮಿಂಗ್. ನಾನು ಬರ್ತಾ ಇಲ್ಲ ಕಣ, ನಿಜ ಇಲ್ಲ, ನಾನು ಬರ್ತಾ ಇಲ್ಲ ಗೈಸ್. ಅವ್ರು ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಎಲ್ಲರಿಗೂ ಬಾಯ್. ಇವಾಗ ಹೊರಟಿದ್ದೀವಿ ಗೈಸ್. ಒಂದು ಆ ಕಾರು, ಯಾವುದು ಮಚ್ಚ ಕಾರ್ ಹೆಸರು? ಒಂದು ಇನೋವಾ, ಇನ್ನೊಂದು ಕಾರಲ್ಲಿ. ಇವತ್ತು ನೆಕ್ಸ್ಟ್ ಟ್ರಿಪ್ಗೆ ಯಾರನ್ನು ಸಾಯಿಸ್ತೀಯಾ? ಜನ್ಮಕ್ಕೆ ಹೋಗೋ ಅಣ್ಣ, ನೆಕ್ಸ್ಟ್ ಟ್ರಿಪ್ಗೆ ಯಾರನ್ನು ಸಾಯಿಸ್ತಾ ಅಂತ ಹಿಂಗೆಲ್ಲ ಮಾಡ್ಬೇಕು. ದರ್ಶನ್ ಕೂಡ ಹೊಸದಾಗಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನ ಹ್ಯಾಂಡಲ್ನ ನಾನು ಕೆಳಗೆ ಮೆನ್ಷನ್ ಮಾಡಿರ್ತೀನಿ ಗೈಸ್. ಎಲ್ಲರೂ ಹೋಗಿ ದರ್ಶನ್ ಚಾನಲ್ಗೂ ಸಪೋರ್ಟ್ ಮಾಡಿ. ಏನೋ ದರ್ಶನ್? ಎಸ್, ಗುಡ್. ಬೇಡವಾ? ನಾ ಪೋಡ್ರೇನೆ, ನಾ ಪೋಡ್ರೆ ಗೈಸ್. ಬಂದ್ಬಿಟ್ಟು ಇಲ್ಲಿ ಬೇಡ್ತಾ ಆಗ್ತೀನಿ. ನಾನು ಮಾಡ್ಬೇಡ ನೀನು. ಇಲ್ಲ, ನಾನು ಯಾರಾದರೂ ನೋಡಲಿ, ನನಗೆ ಕಂಟೆಂಟ್ ಮುಖ್ಯ. ನೀನು ಏನಾದರೂ ಮಾಡ್ಕೋ. ಬನ್ನಿ ಹೊರಡೋಣ. ಅಯ್ಯೋ, ಮಳೆ ಇದ್ರೂ ಪರವಾಗಿಲ್ಲ. ಬೆಸ್ಟ್ ಶಾಟ್ ಇಲ್ಲೇ ಬರೋದು. ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಹೊರಟಿದ್ದೀವಿ. ಇವನ್ ದರ್ಶನ್ ಎಲ್ಲರ ಹತ್ರ ಪ್ರಾಮಿಸ್ ತಗೊಂತ ಇದ್ದಾನೆ, ಅವ್ನಿಗೆ ಯಾರು ಹೊಡಿಬಾರ್ದು ಅಂತ. ಫೈಟ್ ಮಾಡಬಾರ್ದು, ಯಾರು ಫೈಟ್ ಮಾಡಲ್ಲ. ಒಬ್ರಿಗೊಬ್ರು ನಾನು ಮಾಮ ಇಲ್ಲ ಯಾವತ್ತು ಫೈಟ್ ಪ್ರಾಮಿಸ್ ಮಾಡಿ. ಪ್ರತೀಕ್, ಯಾರು ಫೈಟ್ ಮಾಡೋದು? ನೀನು ಮಾಮ. ನಾನು ಮಾಮನ ಮಚ್ಚ, ನಾನು ಮಾಮನ. ನಾನು ಒಬ್ಬನೇ ಆಡ್ಕೊಂಡು. ದರ್ಶನ್ ಬಂದ ಇವಾಗ. ಇವತ್ತು ಯಾರು ಫೈಟ್ ಮಾಡ್ತಾರೆ? ಮಾಮನು ದರ್ಶನ್ ಫೈಟ್ ಎಲ್ಲ ಮಾಡಲ್ಲ. ಮಾಮ ದರ್ಶನ್ ಹೊಡಿತಾನೆ, ಅದನ್ನೇ ಹಾ. ಅದಕ್ಕೆ ಪ್ರಾಮಿಸ್ ಕಮ್ಮಿ ಫೈಟ್ ಯಾವುದು ಅಂದ್ರೆ ಮಾಮ ಮೋಕಿ. ಯಾಕೆಂದ್ರೆ ಇಬ್ರು ತಮಿಳ್ ಅವ್ರು ಒಂದಾಗ್ಬಿಡ್ತಾರೆ ಅಂತ. ನೀನು ತಮಿಳಲ್ಲಿ ಬೈಯೋದಕ್ಕೆ ಅಂತ ಫೈಟ್ ಆಡ್ತಾರ. ಹಂಗೆ ನೋಡೋಣ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಮೋಕಿಗೆ ಒಂದು ಫೇವರೇಟ್ ಬೈಗುಳ ಇದೆ ತಮಿಳಲ್ಲಿ. ದರ್ಶನ್ ಎಲ್ಲೋ ಪೋಡಾ ಅಂತ ಇಲ್ಲ, ಸೆನ್ಸರ್ ಮಾಡ್ಕೊಬಹುದು. ಪೋಡಾ ಅಂತ ಒಂದು ಫೇವರೇಟ್ ಡೈಲಾಗ್ ಇದೆ. ಅದಕ್ಕೆ ಪ್ರಾಮಿಸ್ ತಗೊಂತ ಇದ್ದಲ್ಲ, ಪ್ರಾಮಿಸ್ ತಗೊಳ್ಳೋ ದರ್ಶನ್. ಪ್ರಾಮಿಸ್. 1000 ರೂಪಾಯಿ ಫೋನ್ ಏಕೆ? ಅದಕ್ಕಲ್ಲ, ಫೈಟ್ ಮಾಡಬೇಡ. ಅದಕ್ಕೆ 1000 ರೂಪೀಸ್ ಬ್ರೈಬ್ ಬೇರೆ. 1000 ರೂಪೀಸ್ ಬ್ರೈಬ್ ಮಾಡಬಾರ್ದು. ಪ್ರಾಮಿಸ್ ಏನಕ್ಕಂದ್ರೆ ಮತ್ತೆ ನಾನ್ಕೋ ಹೋಗಲ್ಲ ಅಲ್ಲಿ ಅಂತ ಹೇಳು.
ಹಿಂದೆ ಹೋಗ ಕೇಳ ಅವನಿಗೆ. ಹಿಂದೆ ಹೋಗೋಣ. ಗೈಸ್ ಒಂದು ಸೀರಿಯಸ್ ಫೈಟ್ ಸೀರಿಯಸ್ ಫೈಟ್ ಆಗಕ್ಕೆ ಏನೋ ಮಾತಾಡಲ್ಲ ನೀನ್ ಬರ. ನೀನು ಲಾಗಲ್ ಬರೀ ನಿಂದು ಬರೀ ಇದು ಗ್ರಾಮರ್ ಮಿಸ್ಟೇಕ್ಗಳೇ ಆಗ್ತೀನಿ ಬರೋ ಮನೆ. ಮಚಾ ಏನೋ ಟಂಗ್ ಸ್ಲಿಪ್ ಆಗ ಒಂದು ಅನ್ಬಿಟ್ಟೆ ಮಚಾ. ಏನಂದ? ನಾನು ಸೀರಿಯಸ್ ಫೈಟ್ ಅಂತ ಸೀರಿಯಸ್ ಅನ್ನೋಕ್ ಹೋಗ ಹಂಗ ಅನ್ಬಿಟ್ಟೆ ಮಚಾ. ಇವನಿಗೆ ಇವಾಗ ಮಾಮಂಗೆ ಇವಾಗ ಎಲ್ಲ ಗ್ರಾಮರ್ ಮಿಸ್ಟೇಕ್ ನ ಪಾಯಿಂಟ್ ಮಾಡಿ ಹಾಕ್ತೀನಿ. ಗೈಸ್ ಇವತ್ತು ನಮ್ಮ ಡ್ರೈವರ್ ಯಾರು ಅಂತ ನೋಡಿದ್ರೆ ನಮ್ಮ ಹಾಯ್ ಮೋಕಿ ನೋಡ ಇಲ್ಲಿ. ಅದು ಸುಸ್ತಾದ್ರೆ ಇದು ಸ್ಪೇರ್ ಡ್ರೈವರ್ ಪ್ರತೀಕ್. ಇಲ್ಲ ಪ್ರತೀಕ್ ನೋಡ್ಬಿಟ್ಟೆ. ಯಾರು? ಜಾಮ್ ಇವಾಗ ಹೊರಟಿದ್ದೀವಿ. ತಮಿಳ್ನಾಡು ಮೇಲೆ ಹೋಗ್ತಾ ಇದೀವಿ ಅವನು. ಕೊಯಂಬತ್ತೂರ್ ಮೇಲೆ. ಕೊಯಂಬತ್ತೂರ್ ಮತ್ತೆ ಮಧುರೈ ತಮಿಳ್ನಾಡು ಮೇಲೆ ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಎಲ್ಲೆಲ್ಲ ಹೋಗ್ತೀವಿ ನೋಡೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್. ಇವಾಗ ಒಂದು ಚಿಕ್ಕ ಬ್ರೇಕ್ ತಗೊಂಡಿದ್ದೀವಿ. ನಮ್ಮ ಮೋಕಿಗೆ ಗಾಡಿ ಓಡಿಸಿ ಸುಸ್ತಾಗ್ಬಿಟ್ಟಿದ್ದಾನೆ. ಡ್ಯಾನ್ಸ್ ಆಡಿ ಸುಸ್ತಾಗ್ಬಿಟ್ಟಿದ್ವಿ. ಮನು ಮಲ್ಕೊಂಡು ಸುಸ್ತಾಗ ಕಣ್ಣು ನೋಡಿ ಒಂದು. ಇದು ಖಾರ ಬನ್ನು ಅಳ್ತಾ ಇದ್ದಾನ ಯಾಕೆ? ಇದು ಒಂದು ಶಾರ್ಟ್ ಬ್ರೇಕ್. ನಾವು ಇವಾಗ ಎಲ್ಲಿದ್ದೀವಿ? ಆಲೂ ಬನ್, ಖಾರ ಬನ್. ಎಲ್ಲೋ ಇದ್ದೀವಿ. ಎಲ್ಲೋ ಮನೆ ಇದು? ಧರ್ಮಪುರಿ ಅಣ್ಣ ಸೇಲಂ. ಕ್ಲೋಸ್ ಟು ಸೇಲಂ. ಇನ್ನು ನಾವು ರೀಚ್ ಆಗೋಕ್ಕೆ ಬೆಳಗ್ಗೆ 5:30. ನಾವು ಇದಕ್ಕೆ ರೀಚ್ ಆಗೋದು 5:30 ಆಗುತ್ತೆ ಮಧುರೈಗೆ. ಪಾರ್ಕಳ ರೀಚ್ ಆಗೋದು 11 ಗಂಟೆ ಆಗುತ್ತೆ ಮಚ್ಚ. ಆಗುತ್ತೆ. ಹೆವಿ ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ ಗೈಸ್. ಸಖತ್ ಸೈಕಾಗೋದು. ಮಲ್ಕೊಬೇಕು, ತಿನ್ಬೇಕು, ಸಾಂಗ್ ಪ್ಲೇ ಮಾಡ್ಬೇಕು ಅಷ್ಟೇ. ಜೀವನದಲ್ಲಿ ಏನೈತೆ? ತಿನ್ಬೇಕು, ವೈಬ್ ಮಾಡ್ಬೇಕು, ಎರಡೆರಡು ತಿನ್ಬೇಕು, ವೈಬ್ ಮಾಡಬೇಕು, ಚಾಯ್ ಕುಡಿಬೇಕು. ಬಿಸಿ ವಡೆ ಹಾಕ್ತಾ ಇದ್ದಾರೆ ಗೈಸ್. ಇಲ್ಲಿ ಪಾಪ ತಮಿಳ್ ಅವರು ಅಣ್ಣ ಕನ್ನಡದಲ್ಲಿ ಮಾತಾಡ್ತಾರೆ. ಬೂಸ್ಟ್ ಹಾಕೊಡು. ಬೂಸ್ಟ್ ಕೊಟ್ಟರು ಗೈಸ್. ಸೈಕ್ ಆಗಿತ್ತು ಅಂದ್ಕೊಳ್ಳಿ. ನಾನು ಅಜ್ಜಿ ಕುಡಿದು ಖುಷಿ ಆಗೋಯ್ತು. ಯಾರು ಚಾಯ್ ಕುಡ್ದಿಲ್ಲ. ಚಾಯ್ ಚೆನ್ನಾಗಿತ್ತು, ಕಡಕ್ ಚಾಯ್. ದಿಲ್ ಖುಷ್ ದಿಮಾಗ್ ಎಲ್ಲರೂ ಬೂಸ್ಟು, ಹಾರ್ಲಿಕ್ಸು, ನಾವು ಟೀ. ಚಾಯ್ ಬೇಡ, ಬೂಸ್ಟ್ ಸಿಗಲ್ಲ. ಓಕೆ, ಟೇಕಿಂಗ್ ಅ ಬ್ರೇಕ್. ಲೆಟ್ಸ್ ಸ್ಟಾರ್ಟ್ ಅಗೈನ್. ಲೆಟ್ಸ್ ಗೋ. ಬೈ ನೈಟ್. ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾ ಇರಿ, ಚಿಲ್ ಮಾಡ್ತಾ ಇರಿ, ಮಲ್ಕೊಳ್ಳಿ, ಊಟ ಮಾಡಿ. ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇಲ್ಲಿ ಎಷ್ಟು ಟೈಮ್ ಮಚ್ಚ? ಟೈಮ್ ಎಷ್ಟು? 7:45ಗೆ ಶೆಕೆ ಆಗ್ತಾ ಇದೆಯಲ್ಲ. 7:05ಗೆ ಈಗ ಎದ್ದಿರೋದು. ನಾನೆಂತೂ ಸರ್ರೆ ನಿದ್ದೆ ಹೊಡೆದ ಗೈಸ್. ಒಳ್ಳೆ ನಿದ್ದೆ. ಹಿಂದೆ ಬೆಟ್ಟ ಗುಡ್ಡಗಳು, ಗುಡ್ಡ. ಈ ಕಡೆ ನೋಡಿದ್ರೆ ಝೂಮ್ ಮಾಡೋ ಕಾಣಿಸಲ್ಲ ಅಲ್ಲಿ. ಮಾಮ ಏನೋ ಮಚ್ಚ ಮಾಮಂಗೆ ನೋಡೋ ಇಡ್ಲಿ ತಿಂತವ್ರೆ ಅಂತ ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳಿದೆ. ಆನ್ಲೈನ್ ಮಕ್ಳು ಇಡ್ಲಿನೇ ಇಕ್ತವ್ರೆ ಇದ್ರೊಳಗೆ. ಅವ್ರು ನಿಲ್ಸ್ಬಿಟ್ಟು ಪಾಪ ಅವ್ರು ಮಾಮ ಇನ್ನೊಂದು ಕಾರಕ್ಕೆ ಇಷ್ಟ ಆಗ್ಬಿಟ್ಟಿದ್ದಾನೆ. ಇಡ್ಲಿ ಅಂದರೆ ಇಡ್ಲಿ ಹಾಕ್ತಾ ಇದಾರೆ ಬೆಳಗ್ಗೆ ಅಂದರೆ ಅಲ್ಲಿ ಕುತ್ಕೊಂಡು ಎಲ್ಲ 1-2-3 ಜನ ಇಡ್ಲಿ ಹಾಕ್ತವ್ರ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ. ಈ ಕಡೆ ಲೊಕೇಶನ್ ತಗೋದಾಗಿದೆ ಬೆಳಿಗ್ಗೆ ಕಂಡುಬಿಟ್ಟಿದ ತಕ್ಷಣ ಇದನ್ನೇ ನಡೆಯಿದ್ದು. ಗುಡ್ ಮಾರ್ನಿಂಗ್. ಇವಾಗ ರೀಚ್ ಆಗ್ತಾ ಇದ್ದೀವಿ ಲೊಕೇಶನ್ಗೆ. ಇದು ಎಷ್ಟೊತ್ತಾಗುತ್ತಾ? ಅಯ್ಯೋ ಇನ್ನೂ ಅಷ್ಟೊತ್ತಾಗತ್ತೆ. ಇಷ್ಟೋ ತೋರಿಸಿದ್ದು ಯಾರು ಹೇಳಿ? ಕೃತಿಕಣ್ಣ. ಹೌದು ಗೊತ್ತು, ನೋಡಿಸ್ತಾನೆ ಅಂತ. ನಾನು ಹೋಗೇ ಇಲ್ವಾ? ಬನ್ನಿ. ಅವ ನೋಡಿ ಫ್ರೆಂಡ್ ಸೀಟಿಗೆ ಜಗಳ ಆಡ್ತಾ ಇದಾರೆ ಗೈಸ್. ಚಿಕ್ಕ ಮಕ್ಕಳು ಮುಂದೆನೇ ಬಿಡಲ್ಲ ಅಂತಪ್ಪ.
ಗೈಸ್ ನಾವು ಇವಾಗ ಬ್ರೇಕ್ಫಾಸ್ಟ್ ನಿಲ್ಲಿಸಿದ್ದೀವಿ. ಇಲ್ಲಿ ಡಿಫ್ರೆಂಟ್ ಕಲರ್ ಚಟ್ನಿಗಳಿದಾವೆ. ಮೋಕಿ ಇಂಡಿಯನ್ ಫ್ಲಾಗ್ ಇದು ಸೆಂಟ್ರಲ್ ಹಾಕತ್ತೆ. ಇವಾಗ ಅವನು ಉಲ್ಟಾ ಪಲ್ಟಾ ಇಂಡಿಯನ್ ಫ್ಲಾಗ್ ಕಲರ್ ಹಾಕಿಲ್ಲ ಅವನು. ನಾವು ಮಾಡೋಣ ನೋಡಿ. ನೋಡಿ ಈಗ ಇಂಡಿಯನ್ ಫ್ಲಾಗ್. ಈಗ ಕಾಪಿ ರೈಟ್ಸ್ ಬೀಳುತ್ತೆ ನನಗೆ. ಫಸ್ಟು ಆರೆಂಜು, ಪೂರಿ ಅಂತವ್ರಿಗೆ ಐಸ್ ಪೂರಿಗೆ ಇಲ್ಲಿ 10 ನಿಮಿಷ ಆಯಿತು ಡಿಕೋಡ್ ಮಾಡೋಕ್ಕೆ. ನೋಡಿ ಇಂಡಿಯನ್ ಫ್ಲಾಗ್. ಹೋಗಿ ಅಲ್ಲಿ ತಿಂಡಿ ತಿನ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಹೋಗೋಣ ಬನ್ನಿ. ಮಸಾಲೆ ದೋಸೆ ಕೇಳಿದ್ರೆ ಟಾರ್ಪಲ್ ತಂದ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಗೈಸ್. ಇಷ್ಟು ದೊಡ್ಡ ಸಮೋಸ ಇದ್ದಂಗಿದೆ ನೋಡಿ. ಏನದ ಸರ್? ಏನೇನ ಪುಳಿ ಅರ್ಕ ರೆಕಾರ್ಡ್ பண்ணிட்டேன்டா. ಗೈಸ್ ಮೋಕಿ ಸಾಂಬಾರ್ ವಡೆ ಆರ್ಡರ್ ಮಾಡಿದ್ರೆ ಪಾನಿಪುರಿ ತಗೊಂಬಂದು ಕೊಟ್ಬಿಟ್ಟಿದ್ದಾರೆ ಗೈಸ್. ಊರಾಗ ಬಿಡ್ಬೇಕಂತೆ. ಊರಾಗ we are getting checked. ಅದ್ಯಾವುದು? ಪುಷ್ಪ. I think this is the usual checking point. Kerala. அங்கே எழுதி நம்பர்லாம் வாங்கிட்டாங்கப்பா. PRU THIK. ಗೈಸ್ ನಮ್ಮ ಕಾರಲ್ಲಿ ಏನೇನೋ ಎತ್ಕೊಂಡ್ಬಂದ್ಬಿಟ್ಟು ಬೇಡದೇ ಇರೋದೆಲ್ಲ ಬಾರ್ಡರಲ್ಲಿ ಲಾಕ್ ಹಾಕ್ಬಿಟ್ವಿ ಗೈಸ್. ಪೊಲೀಸ್ ಅವರು ನಮ್ಗೆ ಸರಿಯಾಗಿ ಹಾಕೊಂಡು ಎಕ್ಸೈಸ್ ಅವರು ಸರಿಯಾಗಿ ಹಾಕೊಂಡು ರುಬ್ಬಿಸ್ಕೊಂಡ್ ಬಂದ್ವಿ. ನಾನೇ ಕಾರಣ. ಏನಿಲ್ಲ ಗೈಸ್, ಏನ್ ಗೊತ್ತಾ, ಸುಮ್ಮನೆ ನಾರ್ಮಲ್ ಚೆಕಿಂಗ್ ಇತ್ತು ಅಷ್ಟೇ. ಸ್ಕೂಲ್ ಹುಡುಗನ್ ಹಿಡ್ಕೊಂಡು ಏನ್ ಮಾಡೋದು, ಗಡ್ಡ ಬೆಳ್ದಿಲ್ಲ, ಮೀಸೆ ಬೆಳ್ದಿಲ್ಲ. ಕೈ ಹಿಡಿಯಕ್ ಬರುತ್ತಾ? ಯಾರು ನಂಬೋದು ಇಲ್ಲ ಏನಾದ್ರು ಎತ್ಕೊಂಡ್ ಬಂದವನೆ ಅಂತ. ಆಕ್ಚುಲಿ ಇವನ ಹತ್ರ ಇರೋ ಐಟಮ್ಗಳನ್ನೇ ತುಂಬಾ ಚೆಕ್ ಮಾಡಿದ್ದು. ಏನಿಲ್ಲ, ಇಂಥವ್ರನ್ನೇ ನಂಬಕ್ಕಾಗಲ್ಲ ಗೈಸ್. ಗಡ್ಡ ಬಂದಿರೋರ್ನ ನಂಬೋದು, ಗಡ್ಡ ಬರ್ದೇ ಇರೋರ್ನ ಯಾವತ್ತೂ ನಂಬಕ್ಕಾಗಲ್ಲ. ಬೆಂಗಳೂರು ಒಂದು ನಾರ್ಮಲ್ ಚೆಕಿಂಗ್ ಇತ್ತು ಅಷ್ಟೇ, ಬೇರೆ ಏನೂ ಇಲ್ಲ. ವಿ ಆರ್ ಸೇಫ್. ಹೋಗ್ತಾ ಇದೀವಿ ಇವಾಗ ಟುವರ್ಡ್ಸ್ ದ ಲೊಕೇಶನ್. ದ ವ್ಯೂ ಇಸ್ ಸೀನಿಕ್. ವೆರಿ ಗುಡ್. ಮೌಂಟೇನಸ್ ರೂಟ್ಸ್ ಕ್ರೇಜಿ ಆಗಿದೆ. ಸೀನಿಕ್ ಕರ್ವ್ಸ್ ನನ್ಗೆ ಆಗಲ್ಲ, ಸ್ವಲ್ಪ ಗುಳುಗುಳು ಆಗುತ್ತೆ ಹೊಟ್ಟೆ ಎಲ್ಲ. ನನಗೆ ಅಷ್ಟೊಂದಿಲ್ಲ, ನಾರ್ಮಲ್. ಬೈಕ್ ಅಲ್ಲಿ ಫಾಸ್ಟ್ ಆಗಿ ಹೋಗ್ಬೇಕು. ಒಳ್ಳೇದ್ನ ಹೇಳ್ಕೊಡು ಅಂತ ಹೋಗ್ಬೇಕು. ಯಾರು ಅಂತ ಹೇಳು, ನನ್ನ ಅನ್ಕೊಂಡ್ಬಿಡ್ತಾರ ಆಮೇಲೆ. ಇವನು ನಾನ್ ಬಿದ್ದಿದ್ದೀನಿ ಅಂತ ಹೇಳ್ತಾ ಇದ್ಯಾ? ನಾನ್ ಕರೆಕ್ಟ್ ಆಗಿ ಹೋಗ್ತಾ ಇದ್ದೆ, ನನಗೊಂದು ಗುದ್ದು ಬೀಳ್ಸಿದ್ದು. ನೀನು ಖಾಲಿ ರೋಡ್, ಯಾರು ಇಲ್ದೇ ಇರೋ ರೋಡಲ್ಲಿ ಬೀಳ್ತೀಯ. ಚಿಕ್ಕ ರೋಡಲ್ಲಿ ಬಿದ್ದಿದ್ದೀನಿ, ದೊಡ್ಡದು ಫಾಸ್ಟ್ ಆಗಿ ಯಾವತ್ತು ಬಿದ್ದಿಲ್ಲ. ನಿದ್ದೆನೇ ಹೋಗ್ಬಿಡ್ತು ಪ್ರತೀಕಗೆ ಪೊಲೀಸರು ಹಿಡಿದಿದ್ದಕ್ಕೆ. ನಂಗೆ ಹುಚ್ಚೆ ಬಂದ್ಬಿಟ್ಟಿತ್ತು. ಇವ್ನ್ಯಾವನ ಸೆಡೆ ನನ್ ಮಗ. ಆದ್ರೆ ಕೇರಳ ಪೊಲೀಸರು ಸ್ವಲ್ಪ ಜಾಸ್ತಿನೇ ಪೊಲೈಟ್ ಆಗಿದ್ರಪ್ಪ. ಒಳ್ಳೆ ತುಂಬಾ ಚೆನ್ನಾಗಿ ಚೆಕಿಂಗ್ ಮಾಡ್ತಾ ಇದಾರೆ. ಆಮೇಲೆ ಲಾಸ್ಟ್ ಒಂದ್ ಹೇಳಿ ಕಳ್ಸಿದ್ರಿದ್ದೀನಿ, ಯಾವ್ದಾದ್ರು ವಿಡಿಯೋ ಮಾಡ್ಕೊಂಡಿದ್ರೆ ಶೇರ್ ಮಾಡಿ ಸ್ಟ್ರಾಂಗ್ ಆಗಿ ಹೇಳಿ. ಕೇರಳ ಇದು ಏನ್ ಬಾರ್ಡರ್ ಮಚ್ಚ ಇದು? ಎಕ್ಸೈಸ್ ಡಿಪಾರ್ಟ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿ ಚೆಕ್ ಮಾಡ್ತಾ ಇದಾರೆ ಇಲ್ಲಿ. ಟೆಂಕಾಸಿಯಿಂದ ಕೊಲ್ಲಂಗೆ ಹೋಗೋ ರೂಟ್ ಅಲ್ಲಿ ಪೊಲೀಸ್ ತುಂಬಾ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾ ಇದಾರೆ. ಅಷ್ಟೇ ಪೊಲೈಟ್ ಆಗಿದ್ದಾರೆ. ತುಂಬಾ ಏನೋ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ, ಹಾಗೆ ತುಂಬಾ ಜೆಂಟಲ್ ಆಗಿದ್ದಾರೆ ಎಲ್ಲಾರು. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬಾ ಹಂಬಲ್ ಆಗಿ. ಅದೇ ನಮ್ ಕಡೆ ಹಿಡ್ದಿದ್ರೆ ಹಾಕೊಂಡು ರುಬ್ಬಿಡೋರು. ಇವಾಗ ಹೋಗ್ತಾ ಇದೀವಿ, ಬನ್ನಿ ಹೋಗ್ತಾ ಸಿಗೋಣ. ಬಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ, ನಿದ್ದೆ ಮಾಡಿರಲಿಲ್ಲ. ಅದಕ್ಕೆ ವ್ಲಾಗ್ನ ರೂಮಿಗೆ ಬರೋದನ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಸೊ ಇವಾಗ ಏನು ಪ್ಲ್ಯಾನ್ ಇಲ್ಲ, ಲಂಚ್ ಮಾಡಿ ಆಮೇಲೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಬೇಕು. ಸೊ ನಿಮಗೆ ಪ್ಲ್ಯಾನ್ ಮಾಡಬೇಕಾದ್ರೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇವಾಗ ಒಂದು ರೂಮ್ ಟೂರ್ ನೋಡೋಣ. ಸಕ್ಕತ್ತಾಗಿದೆ ನಾವು ಸ್ಟೇ ಮಾಡ್ತಾ ಇರೋ ರೂಮು. ಮ್ಯಾಂಗೋ ವಿಲ್ಲಾ ರೆಸಾರ್ಟ್ಸ್ ಅಂತ. ಕ್ರೇಜಿ ಅಂದ್ಕೊಳ್ಳಿ. ಒಂದು ಟೋಟಲ್ 5 ರೂಮ್ ಇದೆ ಅಂದ್ಕೊಳ್ಳಿ. ನೋಡಿ, ಇದೊಂದು ತುಂಬ ಚೆನ್ನಾಗಿದೆ ರೂಮ್ಸು. ತುಂಬ ಖುಷಿಯಾಗೋಯ್ತು ನೋಡ್ಬಿಟ್ಟು. ನೆಮ್ಮದಿ ಅಂದ್ಕೊಳ್ಳಿ. ನೆನ್ನೆ ಎಲ್ಲ ಫುಲ್ಲು ಟ್ರಾವೆಲ್ ಮಾಡಿ ನಾವು ಫುಲ್ಲು ಸುಸ್ತಾಗಿ
ಇಲ್ಲಿ ಬಂದು ಒಂಥರ ನೆಮ್ಮದಿ ಅನಿಸ್ತು. ಪಕ್ಕದಲ್ಲೇ ಬೀಚ್ ಇದೆ. ನಾನು ಆಮೇಲೆ ಬೀಚ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಇದು ಕಿಚನ್ನು, ಆಮೇಲೆ ಮೇಲೆ ಸೈಕಾಗಿದೆ ನೋಡಿ. ಇದು ನಮ್ಮ ರೂಮ್ ಟೋರ್. ಚೆನ್ನಾಗಿದೆ ಅಲ್ವಾ? ಪಕ್ಕದಲ್ಲೇ ಬೀಚ್ ಇದೆ ಗೈಸ್. ನಾನು ಬೀಚ್ನ ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಇದು ರೂಮ್ ಟೋರ್. ಬೀಚ್ ಹತ್ರ ಆಮೇಲೆ ಹೋಗೋಣ ಬನ್ನಿ ಗೈಸ್. ವೆಲ್ಕಮ್ ಬ್ಯಾಕ್. ನಾವು ಇವಾಗ ಬೀಚ್ಗೆ ಹೋಗ್ತಾ ಇದೀವಿ. ತುಂಬಾ ಬೆಳ್ಳಗೆ ದೆವ್ವ ತರ ಕಾಣಿಸ್ತಾ ಇದೀನಿ ಅನ್ಕೊಂಬೇಡಿ. ಬೀಚ್ಗೆ ಹೋಗಿ ಕಪ್ಪಗೆ ಹಾಕ್ಬಿಡ್ತೀನಿ ಅಂತ ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀನಿ ಗೈಸ್. ಇವಾಗ ಬೀಚ್ಗೆ ಹೋಗ್ತಾ ಇದೀವಿ, ಬನ್ನಿ ಹೋಗಿ ಎಂಜಾಯ್ ಮಾಡಲ್ಲ. ಲೆಟ್ಸ್ ಗೋ ಗೈಸ್. ನಾವಿವಾಗ ಬೀಚ್ ಹತ್ರ ಬಂದಿದ್ದೀವಿ. ಬೀಚ್ ಕಾರಿಂದ ಹೇಗ್ ಕಾಣಿಸ್ತಾ ಇದೆ ಅಂತ ನೋಡಿ ಖುಷಿಯಾಗಿ ಹೋಗ್ತೀರಾ ಗೈಸ್. ಇಲ್ಲಿ ನೋಡಿ ಬೀಚ್ ಅಲ್ಲಿ ಬರೀ ಒಂದೇ ಒಂದು ಕಪ್ಪಲ್ ಅವ್ರೆ, ಮಿಕ್ಕಿದೆಲ್ಲ ಬಾಯ್ಸ್. ಎಲ್ಲ ಬಾಯ್ಸ್. ಫುಲ್ ವೈಬ್ ಮಾಡೋಣ ಗೈಸ್. ಬೀಚ್ ಅಲ್ಲಿ ಹೋಗಿ ಫುಲ್ ಎಂಜಾಯ್ ಮಾಡೋಣ ಅನ್ಕೊಳ್ಳಿ. ಬೀಚ್ ನಮ್ದು ಇವತ್ತು ಗೈಸ್. ಈ ಬೀಚ್ಗೆ ನಾವು ಬಂದಿದ್ದೀವಿ, ಬಟ್ ಈ ಬೀಚಲ್ಲಿ ಆಟ ಆಡಕ್ ಆಗಲ್ಲ ಗೈಸ್. ಜಾಗನೇ ಇಲ್ಲ ನೋಡಿ. ಇಲ್ಲಿ ಫುಲ್ ಸೈಕ್. ಫುಲ್ ಸೈಕ್ ಗೈಸ್. ಇಲ್ಲಿ ಆಟ ಆಡಕ್ ಆಗಲ್ಲ. ಫುಲ್ಲು ಬರೀ ವ್ಯೂ ಅಷ್ಟೇ. ಸನ್ಸೆಟ್ ವ್ಯೂ ಅನ್ಸುತ್ತೆ ಇದು. ಆಟ ಆಡಕ್ ಆಗಲ್ಲ ಇಲ್ಲಿ, ಬಟ್ ವ್ಯೂ ತುಂಬಾ ಚೆನ್ನಾಗಿದೆ. ಲೆಟ್ಸ್ ಗೋ. ಸಖತ್ತಾಗಿದೆ ವ್ಯೂ ಅಂತೂ, ಬಟ್ ಇಲ್ಲಿ ಆಟ ಆಡಕ್ಕಾಗಲ್ಲ. ಬೇರೆ ಕಡೆ ಹೋಗೋಣ ಬನ್ನಿ ಇವಾಗ. ಗೈಸ್ ನಾವು ಇವಾಗ ಇನ್ನೊಂದು ಬೀಚಿಗೆ ಬಂದಿದ್ದೀವಿ. ಇದು ಯಾವುದೋ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತೆ. ಅಲ್ಲೇ ಚೆನ್ನಾಗಿತ್ತು. ಇಲ್ಲಿ ಹೆವಿ ಜನ ಇದ್ದಾರೆ ಅನ್ಕೊಳ್ಳಿ. ಏನ್ ಬ್ರೋ ಅಲ್ಲೇ ಚೆನ್ನಾಗಿತ್ತು ತಾನೆ? ಮಾಮ ಅವ್ರ ದೊಡ್ಡಮ್ಮ ಗೈಸ್ ಅಲ್ಲಿ ಕಾಣಿಸ್ತಾ ಇದೆ ಬೆಳ್ಳಿ. ಮಾಮ ಅವ್ರ ದೊಡ್ಡಮ್ಮ ಅಂತ ಅದು. ಅಲ್ಲೇ ಚೆನ್ನಾಗಿತ್ತು, ಯಾರು ಇರ್ಲಿಲ್ಲ. ಇಲ್ಲಿ ನೋಡಿದ್ರೆ ಇಷ್ಟು ಜನ ಅವರೇ. ನಜ್ಜಿ ಬಿಸ್ತು ಬೇರೆ, ಟ್ಯಾನ್ ಹಾಕ್ಬಿಡ್ತೀನಿ ಅಂತ ಭಯ. ಸೊ ಬನ್ನಿ ಇಲ್ಲಿ ಈಜೋಡ್ಯಾನ. ಸನ್ಸ್ಕ್ರೀನ್ ಮುಖ ತುಂಬ ಹಾಕೊಂಡ್ಬಿಟ್ಟಿದ್ದೀನಿ, ಕಪ್ಪಗೆ ಹಾಕ್ಬಾರ್ದು ಅಂತ. ಬನ್ನಿ ಆಟ ಆಡೋಣ. ಬನ್ರಿ ಹಿರಿಯರು ಫೋಟೋ ತೆಗಿತೀನಿ ಹಂಗೆ ಒಂದು. ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಆಟ ಆಡಿದೆಲ್ಲ ಮುಗೀತು. ಅರೇಬಿಯನ್ ಸೀ ತಾನೇ ಮತ್ತೆ ಇದು? ಅರೇಬಿಯನ್ ಸೀ ತಾನೇ ಇದು? ಅರೇಬಿಯನ್ ತಾನೇ? ಅರೇಬಿಯನ್ ಸೀ ಗೈಸ್. ಸಿಕ್ಕಾಬಟ್ಟೆ ಉಪ್ಪು ಅನ್ಕೊಳ್ಳಿ, ಹೆವಿ ಉಪ್ಪು. ನನ್ನ ಗಂಟ್ಲು, ಕಿವಿ, ಕಣ್ಣು, ಮೂಗು ಎಲ್ಲ ಉರಿತಾ ಇದೆ, ಭಯಂಕರ ಉರಿತಾ ಇದೆ ಗೈಸ್. ಸನ್ಸೆಟ್ ಆಗ್ತಾ ಇದೆ ನೋಡಿ. ಮತ್ತೆ ಸನ್ಸೆಟ್ ತಾನೆ ಇಲ್ಲಿ ನೋಡಿ. ಬ್ಲಾಕ್ ಸನ್ ಒಳ್ಳೆ ಎಳ್ಳುಂಡೆ ಇದ್ದಂಗೆ ಐತೆ ಗೈಸ್. ಸನ್ಸೆಟ್ ಆಗ್ತಾ ಇದೆ ನೋಡ್ಕೊಳ್ಳಿ. ನಮ್ಮ ಕನ್ನಡದ ಹುಡುಗ ಇಲ್ಲಿ ಇದು ಲೈಟ್ ಬರೋ ಕನ್ನಡಕ ಮಾಡ್ತಾ ಇದ್ದಾನೆ. ಆದರೆ ನಮಗೆ ಕಮ್ಮಿ ಕೊಡ್ತಾ ಇಲ್ಲ ಗೈಸ್ ನೋಡಿ. ಕೊಡಂಗಿಲ್ಲ. ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಗೈಸ್. ಕೊಡ್ತೇ ಕೊಡಲ್ಲ, ಇಲ್ಲಾಂದ್ರೆ ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ. ಯೂಟ್ಯೂಬ್ ಹಾಕ್ಬಿಡು, ನೋ ಪ್ರಾಬ್ಲಮ್, ನೋ ವರೀಸ್ ಅಬೌಟ್ ದಟ್. ಅದು ಕೊಡಿ. ಮಿಣಿ ಅಂತ ಇದೆ ಅವಳಿಗೆ. ಯಾರಿಗೋ ಅನ್ಕೊಂಬಿಟ್ಟೆ ಪಾಪುಗ. ಮೊನ್ನೆ ನನ್ಗೊಂದು ಹಾಕಂಗೆ ಹಾಕೋ ನನ್ಗೊಂದು ಗೊತ್ತಂತ. ನೋ ಮಾರ್ಜಿನ್ ರಿಯಲಿ. ಕನ್ನಡವೇ ನಮ್ಮಮ್ಮ, ನೀನೇ ನನ್ನ ತಮ್ಮ. ಸೂಪರ್ ಅಣ್ಣ, ಹಂಸಲೇಖ ಅವ್ರು ಹೆಂಗ್ ಬರೆಯಲ್ಲ. ಅಯ್ಯೋ ಕನ್ನಡವೇ ನಮ್ಮಮ್ಮ, ನೀನೇ ನನ್ನ ತಮ್ಮ. ಮನೋ ಡ್ಯಾನ್ಸ್ ಮಾಡಕ್ ರಾತ್ರಿ ಸರಿ ಹೋಯ್ತು ಮನೋ. ಚಿಕ್ಕಡಿ ನನ್ನ ಹತ್ರ ಇಲ್ಲಣ್ಣ ಐತೆ ಸ್ಪೀಕರು. ಅವನಿಗೆ ಹೇಳ್ರಿ, ನನಗೆ ಹೇಳಕ್ಕಾಗಲ್ಲ, ಅಳ್ತಾನ ಅವನು. ನೀನೊಂದು ಹಾಕೋ ಟಕ್ ಅಂತ ಹಾಕೋ ನೀನೊಂದು. ಕೈಸ್ ಕೀ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಇನ್ನೂ ಬಂದಿಲ್ಲ. ನಾವು ಅವಾಗಿಂದ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ದರ್ಶನ್ ನೋಡಿ ಅಲ್ಲಿ ಸ್ಟೆಂಟ್ ಮಾಡ್ತಾ ಇದ್ದಾನೆ ಮೇಲೆ ಹತ್ಬಿಟ್ಟು. ಕೇರ್ಫುಲ್ ಹುಷಾರು. ಆ ಕಡೆ ಕಾಂಪೌಂಡ್ ನಾನು ಟ್ರೈ ಮಾಡಿದೆ, ನನಗಾಗಲಿಲ್ಲ. ದರ್ಶನ್ ಹತ್ತಿದ್ದಾನೆ. ಹುಷಾರು. ಅಸೆಸನ್ಸ್ ಕ್ರೀಡ್.
ಟೆನ್ 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 ಪ್ರತ್ಯೇಕ್ ನೋಡ್ ಬಾರ ಇಲ್ಲಿ ನೀನು ಪ್ಯಾದೆ ನೀನು ಹೋಗ್ಬಿಟ್ಟು ನೋಡು ಆಮೇಲೆ ಹೋದ ಓಪನ್ ಮಾಡು ಕೆಳಗೆ ಬಂದ್ಬಿಟ್ಟವ್ರು ಬೇಗಪ್ಪ ಓಡ್ಬಾ ವಿಡಿಯೋ ರೆಕಾರ್ಡ್ ಆಗ್ತದೆ. ನಾನು ಟ್ರೈ ಮಾಡಿದೆ ಮಚ್ಚ ಇಲ್ಲಿ ಓಪನ್ ಆಗಿಬಿಡುತ್ತೆ ಅಂತ ಇದು ಮಾಡಲಿಲ್ಲ, ರಿಸ್ಕ್ ತಗೊಳ್ಳಿಲ್ಲ. ಓಪನ್ ಆಗಲ್ವಾ? ಏನಕ್ಕಾಗಲ್ಲ, ಕೀ ಆಗತ್ತೀರ ಆಗಲ್ಲ. ಮಚ್ಚ ಅದನ್ನ ಇದು ಮಾಡಿ ಟ್ರೈ ಮಾಡು. ಆಗಲ್ಲ. ಆಗಲ್ವಾ? ಶಿಟ್, ಸರಿ ಆಯ್. ವೇಸ್ಟ್ ಆಗೋದು. ಹೋಗಿ ನೀನು ಸ್ನಾನ ಮಾಡ್ಕೊ ಹೋಗು. ಮಣಿ ಅಣ್ಣ ಇವತ್ತು ಕುಕ್ ಆಗಿದ್ದಾರೆ ಗೈಸ್. ಏನು ಅಡುಗೆ ಮಾಡ್ತಾ ಇದ್ದೀರಣ್ಣ? ಮಾಡ್ತಾ ಇರೋದು ಮತ್ತೆ ಅಕ್ಕನು ನೀವು ಕ್ಲೀನ್ ಮಾಡ್ತಾ ಇರೋದ ಬರೀ? ಏನೇನು ಮಾಡ್ತಾ ಇದ್ದಾರೆ? ಚಿಕನ್ ಫ್ರೈ, ಚಿಕನ್ ಕಬಾಬ್. ಚಿಕನ್ ಫ್ರೈ, ಚಿಕನ್ ಕಬಾಬ್, ಮತ್ತು ಮೇನ್ ಕೋರ್ಸ್ ಏನಣ್ಣ? ಮೇನ್ ಕೋರ್ಸು ಅನ್ನ, ಚಪಾತಿ, ಹಾಂ ಚಿಕನ್ ಫ್ರೈ, ಹಾಂ, ರಸಮ್ಮು, ರಸಮ್ಮು. ಕಬಾಬ್. ಎಸ್, ಅಕ್ಕ ಬರಲ್ಲ ಬ್ಲಾಗಾಗ, ಅದಕ್ಕೆ ನಿಮ್ಮ ಹತ್ರನೇ ಹೇಳಿಸ್ತಾ ಇದ್ದೀನಿ, ಇಲ್ಲಾಂದ್ರೆ ಅವ್ರ ಹತ್ರನೇ ಹೇಳಿಸ್ತಾ ಇದ್ದೆ. ಗೈಸ್ ಇವಾಗ ಊಟ ರೆಡಿ ಆಗಿದೆ, ತಿನ್ಬಿಟ್ಟು ಹೇಳೋಣ ಹೇಗಿದೆ ಅಂತ. ಗ್ರೀನ್ ಚಿಕನ್ ತಿನ್ಬಿಟ್ಟು ನೋಡ್ತೀನಿ ರೀ ಹೇಗಿದೆ ಗ್ರೀನ್ ಚಿಕನ್ ಹೇಗಾಗಿದೆ ಅಂತ. ಗುಡ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವಿವಾಗ ಅವಾಗಲೇ ರೆಡಿಯಾಗಿ ಕುತ್ಕೊಂಡಿದ್ದೆ. ಪೃಥ್ವಿಗೆ ಒಂದು ವಾಕಿಂಗ್ ಸ್ಟ್ರೀಟಿಗೆ ಕರ್ಕೊಂಡು ಹೋಗ್ತೀನಿ, ಚೆನ್ನಾಗಿರುತ್ತೆ ಅಂತ ಅಂದ. ಸೀರಿಯಸ್ಲಿ ಚೆನ್ನಾಗಿದೆ, ಫುಲ್ಲು ಜಿಗಿ ಅಂದ್ಕೊಳ್ಳಿ, ಥೈಲ್ಯಾಂಡ್ ವೈಬ್ಸು. ಚೆನ್ನಾಗಿದೆ. ನಾನು ಔಟ್ಫಿಟ್ಟೆಲ್ಲ ಪಟಾಯ ಥರ ಇದೆ ಫ್ರೆಂಡ್ಸ್. ಮೊನ್ನೆ ಕೋರ್ಮಂಗ್ಲ ಪಟಾಯ ಅಂತ ಹಾಕ್ಬಿಟ್ಟು ಎಲ್ಲರೂ ರಿಪ್ಲೈ ಮಾಡಿ ನೋಡ್ತಾ ಇದ್ದಾರೆ. ಪಟಾಯದಲ್ಲಿ ಹೆಂಗೆ ಗ್ರೀನ್ ಕಲರ್ ಆಟೋ ಬಂತು, ಕನ್ನಡದಲ್ಲಿ ಹೆಂಗೆ ಬಂತು ಅಂತ ಎಲ್ಲರೂ ನೋಡ್ತಾನೆ ಇದ್ದಾರೆ. ಫುಲ್ ನೋಡಿ ವೈಬ್ಸು, ಟ್ರ್ಯಾಕ್ ಫುಲ್ಲು. ಇವಾಗ ವಾಕಿಂಗ್ ಸ್ಟ್ರೀಟಲ್ಲಿ ವಾಕ್ ಮಾಡ್ತಾ ಇದ್ದೀವಿ ಗೈಸ್. ಮತ್ತು ಇನ್ನೇನು ಏನೇನಾಗುತ್ತೆ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ, ಯಾರು ಸ್ಕಿಪ್ ಮಾಡಬೇಡಿ. ಎಷ್ಟು ಇದು ವಾಕಿಂಗ್ ಸ್ಟ್ರೀಟಲ್ಲಿ ನಡೆದು ಅವನ ಅಜ್ಜಿ ಸುಸ್ತಾಗೋಯ್ತು. ನೈಟ್ ಹೊತ್ತು ಸಖತ್ತು. ಬೆಳಗ್ಗೆ ಹೊತ್ತು ಅಷ್ಟೊಂದು ಸುಸ್ತಾಗಲಿಲ್ಲ, ಯಾಕೆಂದ್ರೆ ನಾವು ಬೆಳಗ್ಗೆ ಹೊತ್ತು ಜಾಸ್ತಿ ಓಡಾಡಿಲ್ಲ ಅಲ್ವಾ. ಅಜ್ಜಿ ಹ್ಯುಮಿಡಿಟಿ ಹೆವಿ ಇದೆ, ಅದಕ್ಕೆ ಐಸ್ ಕ್ರೀಮ್ ಅಂತ ಇದೆ. ಕೂಡ Dutch chocolate for the win. Dutch chocolate. You take Dutch chocolate for the win. ಆ ಥರ ಎಲ್ಲ ನಮ್ಮ Dutch chocolate ಚೆನ್ನಾಗೈತಪ್ಪ. ಕನ್ನಡದಲ್ಲಿ ಮಾತಾಡಿ, ನನ್ನ ಬ್ಲಾಗಲ್ಲಿ ಇಂಗ್ಲೀಷಲ್ಲಿ ಮಾತಾಡೋಣ. Dutch chocolate ಸಕ್ಕತ್ತಾಗಿದೆ. ಹಂಗೆ ಹೇಳು. What did you buy? ಕಲರ್ What is that? ರೈನ್ಬೋ ಐಸ್ ಕ್ರೀಮ್. Pink color. Like your shirt. Matching. ಬಾರ್ಬಿ ಫ್ಲೇವರ್. ಬನಾನಾ ಸ್ಟಾಪ್. ಬಾರ್ಬಿ ಫ್ಲೇವರ್. ಬನಾನಾ ಕೊಡ ಬಾರ್ಬಿ. What did you buy? Banana. ಕೊಡ. Hey. ಹಿಂಗೆ ಲವ್ ಲ್ಯಾಂಗ್ವೇಜ್. ಚೆನ್ನಾಗಿದೆ. ಡಾರ್ಕ್ ಆಗಿ ಚೆನ್ನಾಗೈತೆ. Pass yours. Hey, that is nice. Nice only it is. Here. Wait. Actually, it's good. Pass. ಇರೋ ಸ್ನ್ಯಾಪ್ ಹಾಕ್ಬಿಟ್ಟು ಕೊಡ್ತೀನಿ. ಐಸ್ ಕ್ರೀಮ್ ತಿನ್ನೋಣ, ಬರೀ ತಿನ್ನೋಣ. ಸರ್ ಇನ್ನೊಂದು ಸ್ವಲ್ಪ ಕೊಡ. ಇವನು ಅಮೂಲ್ ತೊಗೊಂಡ. ನೀನು ಯಾವ್ದು ತೊಗೊಂಡೆ ಮಚ್ಚ? ನೀನು ಅಮೂಲ. ನೀನು ನಾವು 3 ಜನ. 3 ಬ್ಯಾಸ್ಕಿನ್ ರಾಬಿನ್ಸ್, 1 ಅಮೂಲ್.